ಸರ್ಕಾರಕ್ಕೆ ಒಂದು ವರ್ಷ ನಾಯಕತ್ವ ನೆನಪಿಸಿದ್ದೇಕೆ? ಸಿಎಂ ಹುದ್ದೆಗೆ ಮತ್ತಷ್ಟು ಹತ್ತಿರವಾದ್ರ ಡಿಕೆಶಿ, ಬದಲಾವಣೆಯ ಸುಳಿವು ನೀಡಿದ್ರ ಡಿಸಿಎಂ. ಇದೇ ಇಂದಿನ ಅಖಾಡ, ನನ್ನಿಂದಲೇ ಸರ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯೋದರಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡದಿತ್ತು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಕೋವಿಡ್ಗೂ ಮುಂಚಿತವಾಗಿ ಪಕ್ಷದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಡಿಕೆ ಶಿವಕುಮಾರ್ ಅವರು ಕೋವಿಡ್ನ ಸಂದರ್ಭದಲ್ಲಿ ಇದ್ದಂಥ ಎಲ್ಲ ಸವಾಲುಗಳ ನಡುವೆಯೂ ಕೂಡ ಪಕ್ಷ ಸಂಘಟನೆಯನ್ನು ಬಹಳ ತೀವ್ರ ಸ್ವರೂಪದಲ್ಲಿ ರಾಜ್ಯವ್ಯಾಪಿಯಾಗಿ ಮಾಡಿದರು. ಜನರ ಹತ್ತಿರಕ್ಕೆ ಹೋಗುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಎಲೆಕ್ಷನ್ನ ವರ್ಷದಲ್ಲೂ ಕೂಡ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಬಲಿಷ್ಠವಾಗಿರುವಂತೆ ನೋಡಿಕೊಳ್ಳೋದರಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡದಿತ್ತು. ಹಾಗೇನೇ ಎದುರಾಳಿಯಾಗಿದ್ದಂತಹ ಭಾರತೀಯ ಜನತಾ ಪಕ್ಷವನ್ನು ಶಾಸನ ಸಭೆಯ ಒಳಗಡೆ, ಶಾಸನ ಸಭೆಯ ಹೊರಗಡೆ ಎದುರಿಸುವಂತಹ ವಿಚಾರದಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರವೂ ಅಷ್ಟೇ ದೊಡ್ಡದಿತ್ತು. ಆದರೆ ಈಗ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದ ಸಂದರ್ಭದಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತೊಂದು ಸಂಭ್ರಮಾಚರಣೆ ಇತ್ತು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತಹ ಮಾತು ಹಲವು ಅರ್ಥಗಳಿಂದ ಕೂಡಿರುವಂತೆ ಕಂಡು ಬರ್ತಾ ಇದೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮಾಧ್ಯಮ ಸಂವಾದ ಮಾಡಿದಂತ ಸಿಎಂ ಸಿದ್ದರಾಮಯ್ಯ, ನಮ್ಮದು ಜನಪರ ಸರ್ಕಾರ, ನುಡಿದಂತೆ ನಡೆದಿದ್ದೇವೆ, ಒಂದು ವರ್ಷದ ಆಡಳಿತ ತೃಪ್ತಿ ತಂದಿದೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ಸರ್ಕಾರದ ದ್ವಂದ್ವ ಗೊಂದಲಗಳನ್ನ ತೋರಿಸ್ತಾ ಇದ್ದಂತ ಪ್ರತಿಪಕ್ಷಗಳ ನಾಯಕರಿಗೂ ಟಕ್ಕರ್ ಕೊಟ್ಟಿದ್ರು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಸರದಿ, ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಪೂರೈಸಿದ್ದು ಮುಖ್ಯವಲ್ಲ, ನನ್ನ ಅಧ್ಯಕ್ಷತೆಯಲ್ಲಿ ಸರ್ಕಾರ ರಚನೆ ಆಗಿದ್ದು 136 ಸ್ಥಾನ ಗಳಿಸಿದ್ದು ಅನ್ನೋ ಮೂಲಕ ಸಿಎಂ ಸಿದ್ದರಾಮಯ್ಯ ಸಿದ್ದು ಬಣ ಹಾಗೂ ವಿರೋಧಿಗಳಿಗೂ ಡಿಕೆ ಒಮ್ಮೆಲೆ ಟಕ್ಕರ್ ಕೊಟ್ಟರು. ವಿರೋಧಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೂ ಹೊಸ ಸಂದೇಶವನ್ನ ರವಾನಿಸಿದ್ರು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ರಾಜೀವ್ ಗಾಂಧಿ ಸ್ಮರಣ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಗಾಂಧಿ ಕುಟುಂಬದ ತಮ್ಮ ಒಡನಾಟ, ನಂಬಿಕೆ, ವಿಶ್ವಾಸಗಳಿಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡ ಬಗ್ಗೆ ಡಿಕೆ ಶಿವಕುಮಾರ್ ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಕನಕಪುರದ ಬಂಡೆ ಅಂತಾರಲ್ಲ, ಅದೇ ಕನಕಪುರದ ಒಂದು ಬಂಡೆಯನ್ನ ರಾಜೀವ್ ಗಾಂಧಿ ಹತ್ಯೆಯಾದ ಸ್ಥಳದಲ್ಲಿ ಇಟ್ಟಿದ್ದೇನೆ ಎಂಬುದನ್ನ ನೆನಪಿಸಿದ್ರು. ನನಗೂ ಎಲ್ಲೋ ಕರಳು ಪ್ರತಿ ಸಂದರ್ಭದಲ್ಲೂ ಆ ರಾಜೀವ್ ಗಾಂಧಿ ಕೊಟ್ಟಂತ ಶಕ್ತಿ ನಿಮ್ಗೆ ಗೊತ್ತಿದೆಯೇನೋ. ಅಲ್ಲಿ ಏನು ಸಿಪೆರುಂಬರಲ್ಲಿ ನನಗೆ ಸೋನಿಯಾ ಗಾಂಧಿಯವರು ನನಗೊಂದು ಅವಕಾಶ ಮಾಡಿಕೊಟ್ರು. ಆಗ ಜಯಲಲಿತಾ ಅವರು ಚೀಫ್ ಮಿನಿಸ್ಟರ್ ಇದ್ರು. ಆಗ ನಮ್ಮ ಕನಕಪುರದಿಂದ ನನ್ನ ಕೋರಿಂದನೇ ಕಲ್ಲೆತ್ಕೊಂಡೋಗಿ ಆ ಜಾಗದಲ್ಲಿ ಹಾಕುವಂತ ಒಂದು ಅವಕಾಶ. ಅದಾದ್ಮೇಲೆ ಸೋನಿಯಾ ಗಾಂಧಿಯವರು ನನ್ನ ಕರೆದು ಅಲ್ಲಿ ಕೆಲವು ಡೆವಲಪ್ಮೆಂಟ್ಸ್ ಇತ್ತು. ಅಲ್ಲಿ ಕೂಡ ಕನಕಪುರದಲ್ಲಿ ಕಲ್ಲೆತ್ಕೊಂಡೋಗಿ ನನ್ನ ಚಪ್ಪಡಿನ ಯಾರೋ ಬಂಡೆ ಅಂತ ಮಾತಾಡ್ತಾ ಇರ್ತಾರಲ್ಲ, ಅದನ್ನು ಅಲ್ಲಿ ಹೋಗಿ ನೋಡಿ ನಮ್ಮ ಕನಕಪುರದ ಕಲ್ಲನ್ನ, ಅಲ್ಲಿ ಅವ್ರು ಎಲ್ಲಿ ಅವರ ಅಂತಿಮ ಪ್ರಾಣ ಹೋಯ್ತೋ ಆ ಕನಕಪುರದ ಕಲ್ಲನ್ನ ಅಲ್ಲಿ ಹಾಸಿದ್ದೀನಿ. ಎಲ್ಲ ಕಂಪ್ಲೀಟ್ ಎಲ್ಲ ಮಾಡಿದ್ದೀನಿ. ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷ ಅಧಿಕಾರಕ್ಕೆ ತಂದವರು ಡಿಕೆ ಶಿವಕುಮಾರ್. ಅದೇ ಗತ್ತಿನಲ್ಲೇ ಮಾತನಾಡುತ್ತಾ ಪಕ್ಷದ ಒಳಗಡೆ ಹೊಸ ಚಿಂತನೆ, ಹೊಸ ಮುಖಗಳು ಬೇಕು, ಯಾರು ಕೆಲಸ ಸಂಘಟನೆ ಮಾಡೋದಿಲ್ವೋ ಎಲ್ಲರಿಗೂ ಗೇಟ್ ಪಾಸ್ ಎಂಬ ಸಂದೇಶವನ್ನ ರವಾನೆ ಮಾಡಿದ್ರು. ಹೊಸ ಯುವಕರಿಗೆ ಹೊಸ ಚಿಂತನೆ, ಹೊಸ ಆಲೋಚನೆ ಈ ಸಂದರ್ಭದಲ್ಲಿ ಬರಬೇಕು. ಪಕ್ಷದ ಎಲ್ಲ ಕಾರ್ಯಕರ್ತರು ಎಲೆಕ್ಷನ್ ಆಗೋಯ್ತು, ಗೆದ್ದೋ ಸೋತೋ ಅದು ಮುಖ್ಯ ಅಲ್ಲ. ನಮ್ಮ ಪಕ್ಷದ ಸಂಘಟನೆ, ನಾನು ಜಿಸಿ ಚಂದ್ರಶೇಖರ್ ಅವರಿಗೆ, ನಮ್ಮ ಅಡ್ಮಿನಿಸ್ಟ್ರೇಷನ್, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದ್ದೀನಿ, ಎಲ್ಲ ಸೆಲ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇಂದ ಹಿಡಿದು ಸ್ಟೇಟ್ ಲೆವೆಲ್ ವರೆಗೂ ಎಲ್ಲರೂ ಕೂಡ ಡಿಸಾಲ್ವ್ ಮಾಡುವಂತ ಕಾಲ ಬರ್ತಾ ಇದೆ. ಯಾರು ಆಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ, ಬರೀ ಕಾರ್ಡ್ಗೋಸ್ಕರ ಬಂದು ಇಲ್ಲಿ ಆಫೀಸ್ ಬೇರೆ ನಿಮ್ ಮನೇಲಿ ಇಟ್ಕೊಂಡಿರಿ. ಒಂದೊಂದು ಯಾರು ಇಲ್ಲಿ ಲೀಡರ್ ಆಗ್ಬೇಕು ಅಂತಿದ್ದೀರಿ, ನಿಮ್ ಬೂತ್ ಅಲ್ಲಿ ನೀವು ಅಟ್ಲೀಸ್ಟ್ ನಿಮ್ ಬೂತ್ ಅಲ್ಲಿ ನೀವು ಮೆಜಾರಿಟಿ ಕೊಡ್ಲಿಲ್ಲ ಅಂದ್ರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು. ಹೀಗೆ ಮಾತನಾಡ್ತಾ ಇರುವಾಗಲೇ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಅನ್ನ ಹಾಕಿದ್ರು. ಇದು ಕಾಂಗ್ರೆಸ್ನೊಳಗೂ ಕಾಂಗ್ರೆಸ್ನ ಹೊರಗೂ ಇರುವಂತವರಿಗೆ ಬಿಗ್ ಮೆಸೇಜ್ ಅನ್ನ ಹಾಕಿತ್ತು. ನಾನೀಗ 4 ವರ್ಷ ನಾನು ಎಷ್ಟು ದಿನ ಇಲ್ಲಿ ಇರ್ತೀನೋ ಇರಲ್ವೋ ಮುಖ್ಯ ಅಲ್ಲ. ಓಕೆ, ನಮ್ಮ ಮುಖ್ಯ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನ ಹಾಕೊಟ್ಟು
ಇವತ್ತು ನಾವು ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಮರ್ಸಿಲೆಸ್ ಆಗಿ ಇನ್ ನೆಕ್ಸ್ಟ್ 3-4 ಮಂತ್ಸ್ ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ನಾನು ರೆಡಿ ಮಾಡ್ತೀನಿ. ಅದಕ್ಕೆಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗಬೇಕು ಅಂತ ನಾನು ಹೇಳ್ತೇನೆ. ಸೋಷಿಯಲ್ ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಈಗ ನಾನು ಹೇಳ್ತಾ ಇದ್ದೀನಿ, ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಈ ಸಂದೇಶ ತಲುಪಬೇಕಾಗಿದೆ. ಇಷ್ಟೆಲ್ಲದರ ಮಧ್ಯೆ ಕೊನೆಗೆ ಆಡಿದ ಆ ಒಂದು ಮಾತು ಮಾತ್ರ ಸಿಎಂ ಸಿದ್ದರಾಮಯ್ಯನವರನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸುವಂತಿತ್ತು. ನಾನು 1 ವರ್ಷ ಪೂರೈಸಿದ ಮುಖ್ಯ ಅಲ್ಲ, 4 ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ಅದು ಬಾಳ್ವೆ. ಇನ್ನು ಕೆಪಿಸಿಸಿ ಕಚೇರಿಯ ಹೊರಗೂ ಕೂಡ ಡಿಕೆ ಶಿವಕುಮಾರ್ ಅವರದ್ದು ಅದೇ ವರಸೆ. ಎಚ್ ಡಿ ಕುಮಾರಸ್ವಾಮಿಗೆ ಟಾಂಗ್ ಕೊಡುವಾಗಲೂ ಕೂಡ ನನ್ನ ಅಧ್ಯಕ್ಷತೆಯಲ್ಲೇ ಕಾಂಗ್ರೆಸ್ಗೆ ಬಹುಮತ ಅನ್ನೋ ಮೂಲಕ ಕುಮಾರಸ್ವಾಮಿಗೂ ಕಾಂಗ್ರೆಸ್ನೊಳಗಿರುವಂತ ತಮ್ಮ ವಿರೋಧಿಗಳಿಗೂ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವ ರೀತಿ ಮಾತನಾಡಿದರು. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ವಿಚಾರವಾಗಿ ಡಿಕೆಶಿ ರಾಜೀನಾಮೆ ಕೇಳಿದ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡುವಾಗ ಈ ಮಾತು ಕೇಳಿಬಂತು. ನಾವು ಹೇಳಾಯ್ತು, ಇಷ್ಟೆಲ್ಲಾ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಗೊತ್ತಾದ ಮೇಲೂ ಅವ್ರನ್ನ ಮುಂದುವರಿಸಿರ್ತಕ್ಕಂಥದ್ದೇನಿದೆ, ಇದು ಈ ಸರ್ಕಾರ ತಪ್ಪಿತಸ್ಥರಿಗೆ ಇಂಥವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ಇರತಕ್ಕಂಥ ಸರ್ಕಾರ ಇದು. ಇವತ್ತು ಬಹಳ ನೇರವಾಗಿ ಇವ್ರು ಏನ್ ಮಾಡಿದ್ದಾರೆ ಇದರಲ್ಲಿ ಅಂತಕ್ಕಂಥದ್ದು ಜಗಜ್ಜಾಹಿರ ಇವ್ರ ನಡವಳಿಕೆಗಳನ್ನ ನೋಡಿದಾಗ ನೀವು. ಆದ್ರೂ ಅವ್ರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ಏನ್ ಮಾಡಿದ್ದಾರೆ ಸರ್ಕಾರಕ್ಕೆ, ಇದು ಮುಂದೆ ಒಂದು ದೊಡ್ಡ ಮಟ್ಟದ ಬೆಲೆ ತೆರಲೇಬೇಕಾಗ್ತದೆ. ನಾನೇ ಹೇಳಿದ್ದೇನಲ್ಲ, ಈ ನೆಲದ ಕಾನೂನಿನಲ್ಲಿ ಯಾರೇ ದೊಡ್ಡವರಿರಲಿ ತಲೆ ಬಾಗಲೇಬೇಕು. ಪ್ರತಿನಿತ್ಯ ಹಣದ ಮತ್ತು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಬಹಳ ದಿನ ಉಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೂ ಒಂದು ಅಂತಿಮ ದಿನಗಳು ಬರುತ್ತೆ. ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ, ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರು. ಈಗ 136 ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ. ಅವ್ರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಹಿಂಗ್ ವಸಿಕೊತಾ ಇದ್ದಾರೆ, ನಂಗೆ ಸಿಕ್ಕಿಲ್ವಲ್ಲ ಅಂತ ವಸಿಕೊತಾರೆ. ಈ ಅಸೂಯೆಗೆ ಎಲ್ಲರೂ ಮದ್ದಿದ್ಯಾ? ಜಲಸಿಗೂ ಮದ್ದಿಲ್ಲ, ಎಲ್ಲೂ ಇಲ್ಲ. ಸೊ ನಾನೇನ್ ಮಾಡ್ಲಿ? ಅವ್ರ ಮದ್ದು ಈಗ ಪಾಪ ಅವರು ಬಿಜೆಪಿ ಜೊತೆ ನಮ್ ಕೈಲಿ ಶಕ್ತಿ ಕಳ್ಕೊಂಡಿದೀವಿ ಅಂತ ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ರಾಜೀನಾಮೆ ಯಾರೋ ತಗೊಳ್ಳಿ, ಏನ್ ಬೇಕಾದ್ರೂ ಮಾಡಿ. ಪಾಪ ಅವನ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋರ್ನ ನಾನು ತಪ್ಪು ಅಂತ ಹೇಳಕ್ಕಾಗ್ತದ? ಹೀಗೆ ಸರ್ಕಾರ ವರ್ಷ ಕಳೆದ ಮರುದಿನವೇ ಡಿಕೆ ಶಿವಕುಮಾರ್ ಆಡಿದ ಮಾತುಗಳು, ಅವರ ಸಂದೇಶ ಎದುರಾಳಿಗೋ ಜೊತೆಯಲ್ಲಿರುವಂತ ಸಿಎಂಗೋ ಎಂಬ ದ್ವಂದ್ವ ಶುರುವಾಗಿದೆ. 2.5 ವರ್ಷದ ನಂತರದ ಬದಲಾವಣೆಯ ಸುಳಿವನ್ನ ಕೊಟ್ರ ಎಲ್ಲವನ್ನು ಬದಲಿಸುತ್ತೇನೆ ಎಂಬ ಡಿಕೆ ಮಾತಿನ ಮರ್ಮವೇನು ಎಂಬುದು ಚರ್ಚೆಯನ್ನ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೇ 20, 2023ರಂದು ಸಿದ್ದರಾಮಯ್ಯನವರು 2ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕಿಂತ ಮುಂಚಿತವಾಗಿ ಬಹುತೇಕ ಮೇ 17ನೇ ತಾರೀಕಿನಂದು 2023ರಲ್ಲಿ ದೆಹಲಿಯಲ್ಲಿ ಒಂದು ಮಾತುಕತೆ ನಡೆದಿತ್ತು. ಆ ಮಾತುಕತೆಯ ನಂತರ ಸರ್ಕಾರದ ರಚನೆಯ ಅಂತಿಮ ರೂಪುರೇಷೆಯಲ್ಲೂ ಕೂಡ ತಯಾರಾಗಿತ್ತು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರ ಹೆಸರುಗಳು ಕೂಡ ಘೋಷಣೆಯಾಗಿ ಇಬ್ಬರು ಪ್ರಮಾಣ ವಚನ ಸ್ವೀಕರಿಸುವಂತಹ ನಿರ್ಧಾರವೂ ಕೂಡ ಆಗ ಕೈಗೊಳ್ಳಲಾಗಿತ್ತು ಅನ್ನುವಂಥದ್ದು ಅಂದು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದಂತಹ ಮಾಹಿತಿ. ಹಾಗೇನೆ ಅಲ್ಲೂ ಒಂದು ಆಂತರಿಕವಾಗಿ ಏನೋ ಒಂದು ಚರ್ಚೆ ನಡೆದಿದೆಯಂತೆ ಅನ್ನುವಂಥದ್ದು ಕಾಂಗ್ರೆಸ್ನ ವಲಯದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಗೊತ್ತಿಲ್ಲ ನಿಜಕ್ಕೂ ಕೂಡ ಹಿಂಗೇ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದರೆ 1 ವರ್ಷ ಕಳೀತು ಅಂತ ಹೇಳಿದರೆ 1.5 ವರ್ಷ ಮಾತ್ರ ಬಾಕಿ ಉಳಿದಿದೆ ಅನ್ನುವಂತಹ ಸಂದೇಶವು ಕೂಡ ನಮ್ಮ ಮುಂದೆ ಇದ್ದಂತೆ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಚರ್ಚೆನ ನಡೆಸೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮಾಜಿ ಸಂಸದರು ಹಾಗೂ ಕಾಂಗ್ರೆಸ್ ನಾಯಕಿಯಾಗಿರುವಂತಹ ಡಾಕ್ಟರ್ ತೇಜಸ್ವಿನಿ ಗೌಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ HN ಚಂದ್ರಶೇಖರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ BV ಶಿವಶಂಕರ್ ಅವರು ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ತೇಜಸ್ವಿ ಗೌಡರಿಗಿಂತ ಮುಂಚಿತವಾಗಿ ಚಂದ್ರಶೇಖರ್ ಮೂಲಕವಾಗಿಯೇ ಚರ್ಚೆನ ಆರಂಭಿಸ್ತೀನಿ. ಚಂದ್ರಶೇಖರ್ ಅವರೇ, ಸರ್ಕಾರಕ್ಕೆ 1 ವರ್ಷ ಆಯಿತು. 1 ವರ್ಷ ಸರ್ಕಾರ ಪೂರೈಸೋದಕ್ಕಿಂತ ಮುಖ್ಯ 4 ವರ್ಷ ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟು ಬಂದಿದ್ದು ಮುಖ್ಯ ಅನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿಗಳು ನೆನಪು ಮಾಡಿಕೊಂಡಿದ್ದಾರೆ ಪಕ್ಷದ ಕಚೇರಿಯಲ್ಲಿ. ಯಾಕಂದರೆ ಅಲ್ಲಿ ಪಕ್ಷದ ಕಚೇರಿಯಲ್ಲಿ ಅವರೇ ಸುಪ್ರೀಂ, ಅವರೇ ಅಧ್ಯಕ್ಷರು, ಹಾಗಾಗಿ ಅವರು ಆ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ನೋಡ್ತೀರಿ ನೀವು ಇದನ್ನು? ಕಾಂಗ್ರೆಸ್ಸನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಇದು ಕಾರ್ಯಕರ್ತರು ಅಥವಾ ನಾಯಕರ ಗುಂಪಾಗುವುದಿಲ್ಲ, ಅವಕಾಶವಾದಿ ಸ್ವಾರ್ಥಿಗಳ ಒಂದು ಗುಂಪಾಗಷ್ಟೇ ನೀವು ತಿಳ್ಕೊಂಡಿರೋದು. DK ಶಿವಕುಮಾರ್ ಸಿದ್ದು ಅವ್ರು ನಡೀತಾರೆ, ಸಿದ್ದು ಅವರು DK ಶಿವಕುಮಾರ್ ನಡೀತಾರೆ, ಸಿದ್ದು ಅವರು ಖರ್ಗೆ ಅವ್ರು ನಡೀತಾರೆ, ಮರಿ ಖರ್ಗೆ ಅವರು DK ಅವ್ರು ನಡೀತಾರೆ, ಅವ್ರು ಇವ್ರು ನಡೀತಾರೆ, ಅವ್ರು ಇವ್ರು ನಡೀತಾರೆ, ಇವ್ರು ಯಾರು ನಡೀತಾರೆ.
ಇವತ್ತಿಂದನೇ ಹಿಂದಕ್ಕೆ ಹೋಗಿ, ಸ್ವಲ್ಪ ಹಿಂದಕ್ಕೆ ಹೋಗಿ. ಇವತ್ತೇನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು, ನನ್ನಿಂದನೇ ಸರ್ಕಾರ ಬಂದಿದ್ದು ಅಂತ ಹೇಳಿದ್ರೆ, ಈಗ ಯಾರು ಸಿ ಎಮ್ ಅಲ್ಲಿ ಕೂತಿದ್ದಾರಲ್ಲ, ನಿಮ್ಮ ಯೋಗ್ಯತೆಯಿಂದ ಬಂದಿಲ್ಲ, ನಾನು ಗೆಲ್ಸಿದ್ದೀನಿ, ನೀವು ಅದಕ್ಕೆ ಬಂದು ಕೂತಿದ್ದೀರಿ, ನಿಮ್ಗೆ ಯೋಗ್ಯತೆ ಇಲ್ಲ ಅಂತೇಳಿ ಇವತ್ತು ಏನು ಇಂಡೈರೆಕ್ಟ್ ಆಗಿ ಸಂದೇಶ ಕೊಟ್ಟಿದ್ದಾರೆ. ನೆನ್ನೆ ಸಿದ್ದು ಅವ್ರು ಏನು ಹೇಳಿದ್ರು, ಸಿದ್ದರಾಮಯ್ಯನವರು, ಕರ್ನಾಟಕದಲ್ಲಿ ಯಾರಿಗೂ PM ರೇಸಲ್ಲಿ ಯಾರೂ ನಾವಿಲ್ಲ. ಅದರ ಅರ್ಥ ಏನು? AICC ಪ್ರೆಸಿಡೆಂಟ್ ಯಾವ ರಾಜ್ಯದವರು? ಇದೇ ರಾಜ್ಯದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವರ ಇಂಡಿಯಾ ಅಲಯನ್ಸ್ TMC ಮಮತಾ ಬ್ಯಾನರ್ಜಿ ಹೇಳ್ತಾರೆ ಖರ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತೇಳಿ. ಅಖಿಲೇಶ್ ಯಾದವ್, ಇವ್ರದೇ ಇಂಡಿಯಾ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಹೇಳ್ತಾರೆ ಹೌದು ಖರ್ಗೆ ಅವರು CM ಆಗಬೇಕಂತೇಳಿ. ಇವತ್ತು ವೋಟ್ ಕೇಳ್ತಾ ಇರ್ತಕ್ಕಂಥದ್ದು ಕೂಡ ಉತ್ತರ ಪ್ರದೇಶದಲ್ಲಿ ಖರ್ಗೆ ಅವರ ಹೆಸರಲ್ಲಿ. ಇವರು ಪ್ರೈಮ್ ಮಿನಿಸ್ಟರ್ ಟಿಕೆಟ್ ಏನೋ ಡಿಸೈಡ್ ಆಗಿಲ್ಲ. ಆದರೆ ಒಬ್ಬ ದಲಿತ ನಾಯಕನಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಘೋಷಣೆ ಮಾಡ್ತಕ್ಕಂಥದ್ದಾದ್ರೂ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ. ಅದಕ್ಕಾಗಲೇ ನೀನು ಇಲ್ಲಿಂದನೇ ಬಾಂಬ್ ಬಿಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕರ್ನಾಟಕದಿಂದ ಯಾರೂ CM ರೇಸಲ್ಲಿಲ್ಲ. 2008ರಲ್ಲಿ ಹೇಗೆ ವಿರೋಧ ಪಕ್ಷದ ನಾಯಕರಾದ ಸಿದ್ದು ಅವರು ಯಾರನ್ನ ಹೊರಗಾಕಿ ಖರ್ಗೆ ಅವ್ರನ್ನ ಔಟ್ ಮಾಡಿ, 2013ರಲ್ಲಿ ಡಿ ಕೆ ಶಿವಕುಮಾರ್ 6 ತಿಂಗಳು ಬಾಗಿಲಿಂದ ಆಚೆ ಕಡೆ ನಿಲ್ಲಿಸಿದ್ರು ಸಿದ್ದರಾಮಯ್ಯವರು. ಮಿನಿಸ್ಟ್ರಿ ಒಳಗಡೆ ಸೇರಿಸಿರಲಿಲ್ಲ. ಎಷ್ಟು ದಿವಸ? 6 ತಿಂಗಳು ಹೈಕಮಾಂಡ್ ಬಾಯ್ ಪಡ್ಕೊಂಡು ಸೇರಿಸಿರಲಿಲ್ಲ ಒಳಗಡೆಗೆ. ಇದೇ 2018ರಲ್ಲಿ ದೇವೇಗೌಡರು ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂದ್ರೂ ಯಾಕೆ ಖರ್ಗೆ ಅವರು ಆಗಲಿಲ್ಲ? ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಒಬ್ಬರು ಹಣಿಯೋದು, ಒಬ್ಬರನ್ನ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯವರು. 60,000 ಇದರಿಂದ ನನ್ನನ್ನು ಗೆಲ್ಸಿ, ನನ್ನನ್ನು ಮುಟ್ಟೋರು ಯಾರು ಇರಲ್ಲ ಅಂತೇಳಿ. ಮರಿ ಸಿದ್ದರಾಮಯ್ಯ ಒಂದು ಹೇಳುತ್ತೆ, ಅಲ್ಲಿಂದ ಹೇಳುತ್ತೆ ನಮ್ಮ ಅಪ್ಪನೇ 5 ವರ್ಷ ಇರ್ತಾರೆ ಅಂತೇಳಿ. ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನೇ ಗೆಲ್ಸಿದ್ದು, ನಾನೇ ಗೆಲ್ಸಿದ್ದು. ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾತುಗಳು? ಡಬಲ್ ಇಂಜಿನ್ ಇದ್ದಂಥ ಬಿಜೆಪಿಗೆ ಇದ್ದಂಥ ಸರ್ಕಾರ ಉಳಿಸ್ಕೊಳಕ್ ಆಗ್ದಲೇ ಇರುವಂತಹ ಗಲಿಬಿಲಿಯಿಂದ ಅವ್ರು ಇನ್ನೂ ಆಚೆ ಬಂದಿಲ್ಲ. ನಂಬರ್ 1. ನಂಬರ್ 2, ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಮತ್ತು ನಿಜವಾದ ಹೈಕಮಾಂಡ್ ಅಂದರೆ ಹಿರಿಯರ ಮಾತಿಗೆ ಬೆಲೆ ಕೊಡ್ತಕ್ಕಂಥದ್ದು. ಒಮ್ಮೆ ಹೈಕಮಾಂಡ್ ಹೇಳಿದರೆ ನಮ್ಮಲ್ಲಿ ಹೈಕಮಾಂಡ್ ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂದರೆ ಕಾರ್ಯಕರ್ತರ ಮನಸ್ಸನ್ನು, ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಪ್ರತಿ ರಾಜ್ಯದಲ್ಲೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಮತ್ತು ಜನಪ್ರಿಯ ನಾಯಕರು ಮತ್ತು ಯಾರು ಪರಿಶ್ರಮದ ರಾಜಕಾರಣ ಮಾಡ್ತಾರೆ ಅದರ ಆಧಾರದಲ್ಲಿ ಒಟ್ಟಾರೆ ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಯಾರು ಹಿತ ಅನ್ನೋದ್ರ ಮೇಲೆ ತೀರ್ಮಾನ ನಾವು ತಗೊಳ್ಳೋದು. ಅಲ್ಲಿ ಹಂಗಲ್ಲ, BJPಲಿ ಹಂಗಲ್ಲ. ಈಗ ಡಿ ಕೆ ಅವರು ಹೌದು ಪಕ್ಷವನ್ನು ನಡೆಸ್ತಕ್ಕಂಥದ್ದು ಸರ್ಕಾರ ನಡೆಸೋದಕ್ಕಿಂತ ಕಷ್ಟದ ಕೆಲಸ. ಇವತ್ತು ಅವ್ರು ಹೇಳಿದ್ರು, ಇವತ್ತು ಅತ್ಯಂತ ನೋವಿನ ವಿಚಾರ ನಮಗೆ. ಯಾಕಂದರೆ ಭಾರತ ಕಂಡಂಥ ಒಬ್ಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿಯವರ ಪುಣ್ಯಸ್ಮರಣೆ ದಿನ. ಸಹಜವಾಗಿ ಎಲ್ಲರೂ ಕೂಡ ಒಂದು ತುಂಬ ಭಾವನಾತ್ಮಕವಾದ ಒಂದು ಗಾಢ ನೋವಿನಲ್ಲಿದ್ದಂಥ ಸಂದರ್ಭ. ಹಾಗೆ ನಿನ್ನೆ ತಾನೇ ನಮ್ಮ ಸರ್ಕಾರ 1 ವರ್ಷವನ್ನು ಕಂಪ್ಲೀಟ್ ಮಾಡಿದ್ರು ಕೂಡ ತುಂಬ ವೈಭವದಿಂದ ಎಲ್ಲ ಏನೂ ಮಾಡಲಿಲ್ಲ ಅದನ್ನು. ಯಾಕಂದರೆ ಅದು ಪುಷ್ಪಾರ್ಚನೆ ಮಾಡಿ. ಈಗ ಸಿದ್ದು ಅವರು ಸರ್ಕಾರ ಕೊಟ್ಟ ಮಾತನ್ನು ಹೇಗೆ ಉಳಿಸ್ಕೊಂಡಿದ್ದೀವಿ ಅಂತ ನಿನ್ನೆ ಹೇಳಿದ್ದಾರೆ. ರಾತ್ರಿ ತಾನೇ ನಾನು ಭೇಟಿ ಮಾಡಿದೆ ಡಿ ಕೆ ಅವರನ್ನು, ನಮ್ಮ CM ಅವ್ರನ್ನ ಮೊನ್ನೆ ತಾನೇ ಭೇಟಿ ಮಾಡಿದೆ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಅವರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರು ಚರ್ಚೆ ಮಾಡಿದ್ದಾರೆ. ಇವ್ರು ಏನು ಅರ್ಥ ಮಾಡಿಕೊಂಡ್ರು ಕೂಡ JDSನವ್ರದ್ದು BJPಯವರ ಒಂದು ಆಸೆ ಏನಿದೆ ಅದು ಫಲಿಸೋದಿಲ್ಲ. ಬಂಡೆನೂ ಬುದ್ಧಿವಂತ ಬಂಡೆ, ಟಗರೂ ಇನ್ನೂ ಬುದ್ಧಿವಂತ ಟಗರು. ಹಾಗಾಗಿ ಸಾಮರಸ್ಯದಲ್ಲಿ ಹೇಗೆ ಹೋಗಬೇಕು, 136 ಕೊಟ್ಟಿರೋ ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲಿದೆ, ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಹೌದು, PM ರೇಸ್ ಬಗ್ಗೆ ಚಂದ್ರು ಅವರು ಹೇಳ್ತಾ ಇದ್ರು. PM ರೇಸಲ್ಲಿ ಪ್ರಜಾಪ್ರಭುತ್ವ ಇದು. MP ಗಳು ಚುನಾವಣೆ ಆದಮೇಲೆ MP ಗಳು ನಿರ್ಣಯ ಮಾಡ್ತಕ್ಕಂಥದ್ದು. BJPಗೂ ಕಾಂಗ್ರೆಸ್ಗೂ ಇರ್ತಕ್ಕಂಥ ವ್ಯತ್ಯಾಸ. ಮತ್ತು MP ಗಳು ಯಾಕಿರಬೇಕು? ಫಸ್ಟ್ ಎಲೆಕ್ಷನ್ ಆಗುತ್ತೆ, ಇಂಡಿಯಾ ಒಕ್ಕೂಟ ಇದೆ. ಹಾಗಾಗಿ ನಮ್ಮ ರಾಜ್ಯದವರೇ ಆದಂಥ ಖರ್ಗೆಜಿ ಅವರು ಇವತ್ತು ನಮ್ಮ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ನಿನ್ನೆ ತಾವು ನೋಡಿದ್ದೀರಿ ವೆಸ್ಟ್ ಬೆಂಗಾಲ್ನಲ್ಲಿ ಇಂಡಿಯಾ ಒಕ್ಕೂಟದ ಮಮತಾ ಬ್ಯಾನರ್ಜಿಯ ಬಗ್ಗೆ ಒಂದು ಹಗುರವಾದ ಒಂದು ಇದು ಮಾಡಿದ್ದಕ್ಕೆ BJPಯ ಚಿತಾವಣೆಯಿಂದ ಅಧೀರ್ ರಂಜನ್ ಚೌಧರಿ ಯಾರಿಗೆ ಒಂದು ಮುಖ್ಯವಾದ ಸ್ಥಾನವನ್ನು ಕೊಟ್ಟಿತ್ತು ಪಾರ್ಟಿ, ಅವರಿಗೆ ಖಡಕ್ ಆದಂಥ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಗೌರವವನ್ನು ತೋರಿದ್ದಾರೆ. ಇವತ್ತು ರಾಹುಲ್ ಗಾಂಧೀಜಿಯವರು ಇಡೀ ಭಾರತದಾದ್ಯಂತ ಜನರ ಮಧ್ಯೆ ಎಷ್ಟು ಪರಿಶ್ರಮದ ರಾಜಕಾರಣ. ಡಿ ಕೆ ನೋನ್ ಫಾರ್ ಇಸ್ ಹಾರ್ಡ್ ವರ್ಕ್.
ಮತ್ತೆ ಅವ್ರಿಗೆ ಹಿಂದೆ ಒಂದು ಮುಂದೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದಾರೆ ಎಚ್ಚರಿಕೆಯಿಂದ ಇರಬೇಕು. ಇವಾಗ ತುಂಬಾ ಇನ್ನು ನಿಗಮ ಮಂಡಳಿಗಳೆಲ್ಲ ಆಗ್ಬೇಕು ಅವರಿಗೆ. ಅಂದ್ರೆ ಬೂತ್ ಅಲ್ಲಿ ನೀವು ಪಕ್ಷವನ್ನ ಮುನ್ನಡೆಸಿದ್ರೆ ಮಾತ್ರ ಸ್ಥಾನಮಾನ, ಇದ್ರೆ ಅಲಂಕಾರಕ್ಕೆ ಕೊಡೋದಿಲ್ಲ ಅಂತ ಹೇಳಿ. ಅದ್ರಲ್ಲಿ ಟೂ ಮಚ್ ರೀಡಿಂಗ್ ಮಾಡೋದು ಬೇಡ. ಯಾರಿಗೆ ಯಾವಾಗ ಏನ್ ಕೊಡ್ಬೇಕು ಅಂತ ನಮ್ಮ ಹೈಕಮಾಂಡ್ ಖರ್ಗೆ ಅವರು, ಸೋನಿಯಾಜಿ ಅವರು, ರಾಹುಲ್ ಜಿ ಅವರು ಮತ್ತು ನಮ್ಮ ಸುರ್ಜೇವಾಲಾ ಅವರು ತೀರ್ಮಾನ ಮಾಡ್ತಾರೆ. ಮತ್ತು ಡಿಕೆ ಅವರು ಇವತ್ತು ರೀಡ್ ಮಾಡಕ್ಕೆ ಖಂಡಿತ ಅದ್ರಲ್ಲಿ ಎರಡು ಮಾತಿಲ್ಲ, ಎರಡು ಮಾತಿಲ್ಲ. ಮಾತಾಡ್ತೀರಿ ಬಹಳಷ್ಟು ವಿಚಾರಗಳಿದೆ, ಬಹಳಷ್ಟು ವಿಚಾರಗಳಿದೆ. ಮಾತಾಡೋಣ. ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.